ರೈತ ತತ್ಕಾಲ್ ಪೋಡಿಗೆ ಅರ್ಜಿ ಕೊಟ್ಟು 4 ತಿಂಗಳು ಆದರೂ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಇಲ್ಲ. ಇದಕ್ಕೆ ಅರ್ಜಿ ಹಾಕಿದಕ್ಕೂ ಕೂಡ ಆ ಅರ್ಜಿ ಆ ರೈತನಿಗೆ ಸಿಗೋಕೆ ಸಾಧ್ಯವಾಗಿಲ್ಲ. 4 ತಿಂಗಳಾದರೂ ಕುಂತಲ್ಲೇ ಕೂತಿದೆ ಆ ಅರ್ಜಿ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ತತ್ಕಾಲ್ ಪೋಡಿಗೆ ಅರ್ಜಿ ಕೊಟ್ಟು 4 ತಿಂಗಳು ಆದರೂ ನೋ ರೆಸ್ಪಾನ್ಸ್. 4 ತಿಂಗಳಾದರೂ ಕುಂತಲ್ಲೇ ಕೂತಿದೆ ಆ ಅರ್ಜಿ. ಕೃಷ್ಣ ಬೈರೇಗೌಡ್ರೆ, ರೈತರು ಏನ್ ಮಾಡೋದು ನೀವೇ ಹೇಳಿ. ನೀವು ಬೇಕಿದ್ರೆ ಇನ್ನೂ 1,000 ಹೆಚ್ಚು ಫೀಸ್ ತಗೊಳ್ಳಿ, ಆದ್ರೆ ನೀವು ಇಷ್ಟೊಂದು ತಡ ಮಾಡಿದ್ರೆ ಹೇಗೆ ಹೇಳಿ? ನೀವು ಫಾರಿನ್ ನಲ್ಲಿ ಓದಿ ಬಂದವರು, ಇದಕ್ಕೆ ಪರಿಹಾರ ಇಲ್ವೇ? ನಮ್ಮ ಜಮೀನನ್ನ ನಾವು ಪಡೆಯೋಕೆ 2 ವರ್ಷದಿಂದ ಅಲಿತಾ ಇದ್ದೀವಿ, ಇನ್ನೂ ಆಗಿಲ್ಲ. ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ? ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೆ ಆನೆಕಟ್ಟು ಗ್ರಾಮದ ವಿಶ್ವನಾಥ್ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ನೊಂದ ರೈತನ ಮಾತು. ತತ್ಕಾಲ್ ಪೋಡಿಗೆ ಅರ್ಜಿ ಕೊಟ್ಟು 4 ತಿಂಗಳಾಯ್ತು, ಆ ರೈತನ ಕೈಗೆ ಅರ್ಜಿ ಸಿಗ್ತಾ ಇಲ್ಲ, ಆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಕೃಷ್ಣ ಬೈರೇಗೌಡ್ರೆ, ರೈತರು ಏನ್ ಮಾಡೋಣ ನಾವು ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ತತ್ಕಾಲ್ ಪೋಡಿ ಮಾಡಿಸೋದು ಯಾಕೆ? ತುರ್ತು ಎಮರ್ಜೆನ್ಸಿಗಾಗಿ, ತಾತ್ಕಾಲಿಕವಾಗಿ ಬೇಕಾಗಿರುತ್ತೆ, ಎಮರ್ಜೆನ್ಸಿಗೆ ಬೇಕಾಗಿರುತ್ತೆ. ಹಾಗಾಗಿ ರೈತರು ಮಾಡಿಸ್ಕೊಳ್ತಾ ಇರ್ತಾರೆ. ಏನೋ ಕೃಷಿ ಸಂಬಂಧಿತ ಸಾಲ ಆಗಿರ್ಬೋದು ಅಥವಾ ಜಮೀನಿನ ವಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ವ್ಯವಹಾರಗಳಿರುತ್ತೆ. ಹಾಗಾಗಿ ತುರ್ತು ಒಂದು ಪರಿಸ್ಥಿತಿಗೆ ಅಂತ ಈ ರೀತಿಯಾಗಿ ತತ್ಕಾಲ್ ಪೋಡಿಯನ್ನ ಮಾಡಿಸ್ತಾರೆ. ಆದ್ರೆ 4 ತಿಂಗಳಾಯ್ತಂತೆ, ಯಾವುದೇ ರೀತಿಯಾದಂತ ರೈತನ ಕೈಗೆ ಸಿಗ್ತಾ ಇಲ್ಲ. ಅರ್ಜಿ ಹಾಕಿ 4 ತಿಂಗಳಾದ್ರೂ ಸಹಿತ. ಬೇಕಾದ್ರೆ 1,000 ಫೀಸ್ ಎಕ್ಸ್ಟ್ರಾನೇ ತೆಗೆದುಕೊಳ್ಳಿ, ಪೋಡಿ ಕೊಡಿ ಅಂತಾರೆ ರೈತರು. ಕೃಷ್ಣ ಬೈರೇಗೌಡರು ಇದಕ್ಕೆ ಆನ್ಸರ್ ಮಾಡಬೇಕು. ನಾವ್ ಏನ್ ಮಾಡೋಣ? ಅಲದು ಸಾಕಾಗಿ ಹೋಗಿದೆ. 2 ವರ್ಷದಿಂದ ಅಲಿತಾ ಇದ್ದೀವಿ, ನಮ್ಮ ಗೋಳು ಕೇಳೋರು ಯಾರು ಅಂತ ರೈತ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೀವು ತುಂಬಾ ವಿದ್ಯಾವಂತರು, ಫಾರಿನ್ ನಲ್ಲಿ ಓದ್ ಬಂದಿದ್ದೀರಾ, ಇದಕ್ಕೆ ಪರಿಹಾರ ನಿಮ್ಮ ಹತ್ರ ಇಲ್ವಾ? ತತ್ಕಾಲ್ ಪೋಡಿ ಕೊಡೋದಕ್ಕೆ ಯಾಕೆ ಡಿಲೇ ಆಗ್ತಾ ಇದೆ? ಸಮಸ್ಯೆ ಏನು? ಬೇಜವಾಬ್ದಾರಿತನನ ಅಥವಾ ಕೊಡ್ಲೇಬಾರ್ದು ಅಂತಾನ ಅಥವಾ ಫೀಸ್ ಏನಾದ್ರೂ ಎಕ್ಸ್ಟ್ರಾ ಬೇಕಾ ನಿಮ್ಗೆ ಅಂತ ರೈತ ಪ್ರಶ್ನೆ ಮಾಡಿದ್ದಾನೆ. ಬರೋಬ್ಬರಿ 2 ವರ್ಷ ಆಯಿತು. ತಬರನ್ ಕತೆ ಥರ ತಾಲೂಕು ಆಫೀಸಿಗೆ ಅಲಿಯಕ್ಕೆ ಶುರು ಮಾಡಿ ನಮ್ಮ ಅಪ್ಪನ ಜಮೀನು ನಾವು ತಾಣೋದಕ್ಕೆ. ಸೊ ನೋಡಿ, ಫಸ್ಟು ನಾವು ನಮ್ಮ ಮನೆಯಲ್ಲಿ ಭೂಮಿನ ಹಂಚ್ಕೊಂಡ್ವಿ. ನಮ್ಮಮ್ಮ, ತಂಗಿ, ನಾನು 3 ಜನದ ಹೆಸರಿಗೆ. ಭೂಮಿಯನ್ನು ಹಂಚ್ಕೊಂಡ್ಮೇಲೆ ನಾವು ಅದನ್ನು ರೆಕಾರ್ಡ್ ಮೂವ್ ಮಾಡಿದಾಗ ಫಸ್ಟು ಪೌತಿ ಖಾತೆ ಮಾಡಿ ಅಂತ. ಪೌತಿ ಖಾತೆ ಮಾಡಿಸಿದಾಗ ಪೌತಿ ಖಾತೆಗೆ ಅರ್ಜಿ ಕೊಟ್ಟರೆ 2 ಪಾಣಿನ ತಡೆ ಹಿಡಿದ್ರು. ಯಾಕೆ ತಡೆ ಹಿಡಿದಿರಪ್ಪ ಅಂತ ಕೇಳ್ಕೊಂಡು ಹೋದಾಗ, ನೋಡಿ MR ಅಲ್ಲಿ ಒಂದೈತೆ, ನೀವು ಪಾಣಿಲಿ ಒಂದೈತೆ. ಸೊ MR ಪ್ರಕಾರ ಇಲ್ಲ, ಪಾಣಿಗಳು ತಿದ್ದುಪಡಿ ಆಗಬೇಕು ಅಂತ. ತಿದ್ದುಪಡಿ ಆಗಬೇಕು, ಏನು ಮಾಡಬೇಕು ತಿದ್ದುಪಡಿ? ಸೊ ಅದಕ್ಕೆ ಡಾಕ್ಯುಮೆಂಟ್ ಹೊಂದಿಸು, ಅದನ್ನು ಅರ್ಥ ಮಾಡ್ಕೊಳಕ್ಕೆ 3 ತಿಂಗಳು ಟೈಮ್ ಹೋಗುತ್ತೆ. ಆಮೇಲೆ ಅದಕ್ಕೆ ಡಾಕ್ಯುಮೆಂಟ್ಸ್ ಹೊಂದಿಸೋದು, ಡಾಕ್ಯುಮೆಂಟ್ಸ್ ಹೊಂದಿಸಿ ಇದೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಅದು ನಾವು ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ನಾವು ಬೆನ್ನತ್ತಿದ್ರಿಂದ ಏನಾಯಿತು ಅಂತಂದರೆ ಒಂದು 6 ತಿಂಗಳು 8 ತಿಂಗಳು ಅಷ್ಟೊತ್ತಿಗೆ ಕೆಲಸ ಮುಗೀತು. ಅದು ಈ ಶುರು ಮಾಡೋದೇ 3 ತಿಂಗಳು ತಡ ಆಗಿರುತ್ತೆ. ಸೊ ಹೆಚ್ಚು ಕಡಿಮೆ 1 ವರ್ಷದ ಹತ್ತತ್ರ ಆಗೋಯ್ತು ತಿದ್ದುಪಡಿ ಮಾಡಿಸೋದೇ. ಸೊ ಯಾಕೆಂದರೆ ಒಂದು ತಿದ್ದುಪಡಿನ ತಹಶೀಲ್ದಾರ್ ಪವರು, ಇನ್ನೊಂದು ತಿದ್ದುಪಡಿ ಮಾಡಿಸೋದಕ್ಕೆ ನೀವು ಅಲ್ಲೋಗಿ DDLR ಆಫೀಸರ್, DDLR ಇದರಲ್ಲಿ ಡಿಸ್ಟಿಕ್ಕು ಇದರಲ್ಲಿ ಅಲ್ಲಿ ಕೋರ್ಟ್ಗೆ ಹಾಕಿ ಲಾಯರ್ ಇಟ್ಟು ಅಲ್ಲೊಂದಷ್ಟು ದಿನ ತಿರುಗಿ ಒಂದು 3-4 ತಿಂಗಳು ಅವ್ರು ಬೆನ್ನತ್ತಿ. ಸೊ 2 ತಿದ್ದುಪಡಿ ಮಾಡ್ಕೊಂಬಂದ್ಮೇಲೆ ಪೌತಿ ಖಾತೆ ಮಾಡಿಸಿದ್ವಿ. ಇದು 1 ವರ್ಷದ ಮೇಲೆ ನಮಗೆ ಟೈಮ್ ಹಿಡಿತು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ, ಮತ್ತು ಇದು ಪೌತಿ ಖಾತೆ ಆಗೋ ಅಷ್ಟೊತ್ತಿಗೆ. ಈಗ ಅವರೆಲ್ಲರೂ ಹೇಳ್ತಾ ಇರೋ ಪ್ರೊಸೀಜರ್ ಪ್ರಕಾರ ಇನ್ನೂ 1 ವರ್ಷ ಈ ದಾಖಲಾತಿಗಳು ಅಂದರೆ ನನ್ನ ಹೆಸರಿಗೆ ಜಮೀನು ಬರೋ ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ. ಒಂದು ಕಡೆ ಇಲಾಖೆನಲ್ಲಿರುವಂಥ ಲೂಪ್ ಹೋಲ್ಸ್ಗಳು ಈ ರೈತರು ಜಮೀನುಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಹಿನ್ನಡೆ ಆಗ್ತಾಯಿದೆ. ಅದರಿಂದ ದಾಖಲಾತಿಗಳು ಸರಿ ಇಲ್ಲದಲೇ ನಾವು ಮುಂದಿನ ಏನೂ ಸ್ಟೆಪ್ಸ್ಗಳು ನೀಡೋಕ್ಕಾಗಲ್ಲ.
ಯಾವ ಅಭಿವೃದ್ಧಿನೂ ಜಮೀನುಗಳಿಗೆ ಮಾಡೋದಕ್ಕಾಗಲ್ಲ. ಜಮೀನುಗಳು ಹಾಳು ಬೀಳ್ತಾ ಹೋಗ್ತಿದ್ದಾವೆ. ಸೊ ಇನ್ನೊಂದು ಕಡೆಗೆ ಹಳ್ಳಿಗಳೊಳಗಡೆಗೆ ಅಥವಾ ಕುಟುಂಬದೊಳಗಡೆಗೆ ಇರ್ತಕ್ಕಂಥ ಕಾಂಪ್ಲಿಕೇಶನ್ಸ್ಗಳು. ಸೊ ಇವುಗಳ ಮಧ್ಯೆ ರೈತರ ಲೈಫು ನಿಜವಾಗೂ ಹೈರಾಣಾಗಿ ಹೋಗ್ತಾಯಿತ್ತು. ಇನ್ನೊಂದು ಕಡೆಗೆ ಬೆಳೆ ಇಲ್ಲ ಅದು ಸಮಸ್ಯೆಗಳು ಒಂದು ಕಡೆ ಆದರೆ, ಈ ಮೂಲಭೂತವಾದಂಥ ದಾಖಲಾತಿಗಳು ಹೊಂದಿಸೋಂಥ ಸಮಸ್ಯೆಗಳು ಜೀವ ಹಿಂಡ್ತಾ ಇದೆ ರೈತರನ್ನ. ಸೊ ಇದಕ್ಕೆ ಕೃಷ್ಣ ಬೈರೇಗೌಡರು ಹೇಳೋ ರೀತಿಯಲ್ಲಿ ಅದು ಪ್ರಾಕ್ಟಿಕಲಾಗಿ ಯಾವುದೂ ಕೂಡ ಈಸಿಯಾಗಿ ಇರೋವಂಥದ್ದಿಲ್ಲ. ನಮ್ಮಂಗೆ ಸ್ವಲ್ಪ ತಿಳಿದಿರೋರಿಗೆ ಇಷ್ಟು ಅಲಿಸ್ತಾ ಇದ್ದಾರೆ. ಸಾಮಾನ್ಯ